ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ರಥೋತ್ಸವದಲ್ಲಿ ಬಲಿಯಲ್ಲಿ ಹಾಕ್ಬೇಕಿದೆ. ಬಲಿಕಲ್ ಜನ ಇದೆ ನೋಡಿ, ಇಲ್ಲಿ ಹೊರಗಡೆ ಅದು ದೀಪ ಕಚ್ಚಿ ಮಾಡಿರೋದು ಬಲಿಕಲ್. ಇದು ಇಲ್ಲಿ ಮಾಡಿ ಪ್ರತಿ ದಿವಸ ಬಲಿ ಹಾಕ್ತೀವಿ ಇಲ್ಲಿಗೆ. ಕರ್ಪೂರ ಹಚ್ಚಬಾರ್ದು ಇಲ್ಲಿ, ಯಾಕಂದ್ರೆ ಬಲಿ ಹಾಕ್ತಾರೆ ಪ್ರತಿ ದಿವಸ. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಚನ್ನಕೇಶವ ಸ್ವಾಮಿ ಸೌಮ್ಯನಾಯಕಿ ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ, ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ ಅಂತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರಿಯರಿಗೆ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸ್ತೀನಿ. ಇದು ವಿಶ್ವವಿಖ್ಯಾತ ಆಗಿರುವಂಥ ದೇವಸ್ಥಾನ. ಇಲ್ಲಿ ಈ ಕರಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿ ಇದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ ಯಾರೂ ಸಹ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಯಾರು ಕೊಂಡ್ಕೊಳಕ್ಕಾಗ್ತಕ್ಕಂಥದ್ದಲ್ಲ. ಕೊಂಡ್ಕೊಳೋದು ಒಂದೇ ಒಂದರಲ್ಲಿ, ಪ್ರೀತಿನಲ್ಲಿ. ಅದು ಯಾವ ಪ್ರೀತಿನಲ್ಲಿ ಅಂದರೆ, ಇಲ್ಲಿ ಸೇರಿರ್ತಕ್ಕಂಥ ಬಹುಶಃ ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯದಿಂದ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಗವಂತನ ಮೇಲೆ, ಚನ್ನಕೇಶವನ ಬಲಿಗಲ್ಲಿನ ಸಾಕ್ಷಿಯಾಗಿ ನಾನು ಅಡ್ಡ ಮತದಾನ ಪ್ರಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಗೆ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ, ಯಾರೊಬ್ಬರು ಬಾಯಿನಲ್ಲೂ ಸಹ ಮಾಡಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಸಾಕ್ಷಿಯಾಗಿ ನಾನು ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೀನಿ. ನಾನು ಅಡ್ಡ ಮತದಾನ ಮಾಡಿಲ್ಲ, ಇದಕ್ಕೆ ಭಗವಂತನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ, ಈ ರಾಜ್ಯಕ್ಕೆ, ದೇಶಕ್ಕೆ, ಏಕೆ ಅಂತ ಅಂದರೆ ಈ ಪಿತೂರಿಯ ಹಿಂದೆ ಇರತಕ್ಕಂಥದ್ದು ಷಡ್ಯಂತ್ರಕ್ಕೆ ಇದು ಸಂದೇಶವನ್ನು ಪರಮಾತ್ಮ ಮುಖಾಂತರ ನಿಮ್ಮ ಮೂಲಕ ತಿಳಿಸ್ಲಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದಗಳು.